ನಮಸ್ಕಾರ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಕೆಲವು ಸತಿ ನಮಗೆ ನಮ್ಮ ಸಂಗಾತಿ ಮೇಲೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ಮನೆಗೆ ಬರೋದನ್ನೇ ಕಾಯ್ತಾ ಇರ್ತೀವಿ. ಬಂದ ತಕ್ಷಣ ಆ ವಿಷಯಗಳನ್ನೆಲ್ಲ ಮಾತಾಡಿ ಜಗಳ ಮಾಡಿ ಕೋಪ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಬಿಡ್ತೀವಿ. ಆದರೆ ಒಂದು ವಿಷಯ ಗೊತ್ತಾ, ಯಾವತ್ತೂ ಕೋಪದಲ್ಲಿ ಮಲಗಬೇಡಿ. ಅದರಲ್ಲೂ 8 ಗಂಟೆ ಆದಮೇಲೆ ಎಂಥದೇ ಇಂಪಾರ್ಟೆಂಟ್ ವಿಷಯಗಳಿರ್ಬೋದು, ನೀವು ಆರ್ಗ್ಯೂ ಮಾಡಬೇಕಂತಿರ್ಬೋದು ಅಥವಾ ಫೈಟ್ ಮಾಡಬೇಕು ಅಂತಿರೋದನ್ನ ಖಂಡಿತವಾಗ್ಲೂ ಮಾತಾಡಬೇಡಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಗೊತ್ತಾ? ನೋಡಿ, ಬೆಳಗ್ಗೆಯಿಂದ ನಾವು ಎಷ್ಟೊಂದು ಕೆಲಸವನ್ನ ಮಾಡ್ತಿರ್ತೀವಿ. ಒಂದು ಸೆಕೆಂಡಿಗೆ ಎಷ್ಟು ಆಲೋಚನೆಯನ್ನ ಮಾಡ್ತಾ ಇರ್ತೀವಿ. ಅದಲ್ಲದೆ ಎಂಡ್ಲೆಸ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಈ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಸೋಷಿಯಲ್ ವೆಬ್ಸೈಟ್ಗಳನ್ನ ನೋಡ್ತಾನೆ ಇರ್ತೀವಿ. ಎಷ್ಟೊಂದು ವಿಷಯಗಳನ್ನ ಸಂಗ್ರಹಿಸ್ತಾ ಇರ್ತೀವಿ. ಸಂಜೆ ಆಗ್ತಾ ಇದ್ದ ಹಾಗೆ ನಮ್ಮ ಬ್ರೈನಿಗೂ ಟೈರ್ಡ್ನೆಸ್ ಇರುತ್ತೆ. ನಮ್ಮ ಲಾಜಿಕಲ್ ಬ್ರೈನು ಅಷ್ಟಾಗಿ ಕೆಲಸ ಮಾಡ್ತಾ ಇರಲ್ಲ. ಯಾವಾಗಲಾದರೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯವನ್ನ ನಾನು ಮಾತಾಡಬೇಕು ಅಂತಿದ್ದಾಗ ನನ್ನ ಬ್ರೈನು ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ, ಹೇಗೆ ಥಿಂಕ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಹೇಗೆ ಲಾಜಿಕಲ್ ಆಗಿ ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನೋಡಿ, ಕೆಲವು ಸತಿ ಅಬ್ಸರ್ವ್ ಮಾಡಿ, ನೀವು ಯಾವಾಗಲಾದ್ರೂ ರಾತ್ರಿ ಜಗಳ ಮಾಡಿದಾಗ ಅದು ಅತಿ ವಿಕೋಪಕ್ಕೆ ಹೋಗುತ್ತೆ. ಕೆಲವು ಸತಿ ಸೆನ್ಸ್ಲೆಸ್ ಆಗಿ ನಿಮ್ಮ ಸಂಗಾತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ನಿಮಗೂ ಬಹಳಷ್ಟು ಇರಿಟೇಟ್ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಅದಲ್ಲದೆ ಸುಮ್ಮನೆ ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಆಗಿ ತಗೊಳ್ಳೋಣ. ಯಾವುದೋ ಒಂದು ನೆಗೆಟಿವ್ ನಕಾರಾತ್ಮಕ ಆಲೋಚನೆಯನ್ನ ಯೋಚನೆ ಮಾಡಿ ಹಾಗೆ ಮಲ್ಕೊಳ್ಳಿ. ನಿಮಗೆ ಬೆಳಗ್ಗೆ ಎದ್ದೊಳೊತ್ತಿಗೆ ಎಷ್ಟು ನಕಾರಾತ್ಮಕ ಆಲೋಚನೆ ಇತ್ತೋ ಅದ್ರ ಟ್ರಿಪಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಮಲಗೋಕ್ಕಿಂತ ಮುಂಚೆ ಯಾವ್ದಾರೊಂದು ಕಾಮಿಡಿ ವಿಡಿಯೋನ ನೋಡಿ, ಬೆಳಗ್ಗೆ ಎದಳ್ಬೇಕಾದ್ರೆ ಖುಷಿಯಾಗಿ ಎದಳ್ತೀರಾ. ಅದೇ ಈ ತರ ನೆಗೆಟಿವ್ ವಿಷಯಗಳನ್ನ ಅಥವಾ ಯಾವುದೋ ಒಂದು ನ್ಯೂಸ್ ಅನ್ನ ನೋಡಿರೋದಾಗಿರ್ಬೋದು, ಯಾವುದೋ ಒಂದು ಕ್ರೈಮ್ ಸೀರೀಸ್ ಅದನ್ನ ನೋಡೋದಾಗಿರ್ಬೋದು, ಬೆಳಗ್ಗೆ ಎದಳುವಾಗ ಕೂಡ ನಿಮ್ಗೆ ಆತಂಕದಲ್ಲಿ ಎದಳ್ತೀರಾ. ಯಾಕಂತ ಹೇಳಿದ್ರೆ ರಾತ್ರಿ ನೀವು ಮಲಗಿದ್ದಾಗ ನಿಮ್ಮ ಸುಪ್ತ ಮನಸ್ಸು ಎಚ್ಚರವಾಗಿರುತ್ತೆ. ಅದಕ್ಕೆ ಎಷ್ಟೋ ಸತಿ ನೀವು ನಿಮ್ಮ ಕನ್ಸಲ್ಲಿ ಏನೋ ಕಂಡಿದ್ದು ನಿಜವಾಗೂ ನಿಮ್ಮ ಲೈಫಲ್ಲಿ ಆಗಿರುತ್ತೆ. ಹಾಗಿದ್ಮೇಲೆ ಈ ತರ ಇದ್ದಾಗ ಕೆಟ್ಟದಾಗಿ ಮಾತಾಡೋದು, ಜಗಳ ಮಾಡೋದು, ಆರ್ಗ್ಯೂ ಮಾಡೋದು, ಕಂಪ್ಲೇಂಟ್ ಮಾಡೋದು, ಇದೆಲ್ಲವನ್ನು ನಿಮ್ಮ ಸಂಗಾತಿ ಜೊತೆ ಮಾಡಿದಾಗ ಮಲಗಿದಾಗ ಅದಿನ್ನೂ ಕೂಡ ಅವ್ರ ಮೇಲೆ ಇರ್ತಕ್ಕಂಥ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಯಾವುದೋ ಒಂದು ಫಂಕ್ಷನಿಗೆ ಹೋಗ್ತೀರಾ, ಎಲ್ಲೋ ಒಂದು ರಿಲೇಟಿವ್ನ ಮೀಟ್ ಮಾಡ್ತೀರಾ, ಅವ್ರು ನಿಮ್ಮ ಹತ್ರ ಬಂದು ಬಾಯಿ ಬಿಟ್ಟು ಹೇಳಬೇಕು ಅಂತಿಲ್ಲ. ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅಪ್ಪ ಈ ವ್ಯಕ್ತಿ ಎಷ್ಟು ನೆಗೆಟಿವ್, ಇವ್ರಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅವ್ರು ನೀವು ಬಾಯಿ ಬಿಟ್ಟು ಹೇಳೋದ್ ಬೇಡ. ನೋಡಿ, ಈಗ ಎಷ್ಟು ಜನ ಎನರ್ಜಿ ಸೆನ್ಸಿಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ನೀವು ಯಾರನ್ನೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾರಾ, ನಿಜ ಹೇಳ್ತಿದ್ದಾರಾ ಅಂತ. ಇಷ್ಟು ನಾವೆಲ್ಲರೂ ಎನರ್ಜಿ ಸೆನ್ಸಿಟಿವ್ ಆಗಿದ್ದೀವಿ. ಹಾಗಿದ್ಮೇಲೆ ಪ್ರತಿಯೊಂದು ಕೂಡ ಆಲೋಚನೆಗೆ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ನಿಮ್ಮ ಜೀವನದಲ್ಲಿ ರಿಯಾಲಿಟಿನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್, ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಾಗಿದ್ರು ಕೂಡ, ಹೋಗಿ ಸ್ನಾನ ಮಾಡ್ಬೇಕು ಅಂತ ಹೇಳಿದ್ರು, ಆ ಆಲೋಚನೆಗೆ ಒಂದು ವೈಬ್ರೇಷನ್ ಇತ್ತು, ಅದು ರಿಯಾಲಿಟಿಯನ್ನ ಸೃಷ್ಟಿ ಮಾಡ್ತು. ಹೀಗಿದ ಮೇಲೆ ನೀವು ನಿಮ್ಮ ಸಂಗಾತಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರೋದಾಗಿರಬಹುದು, ಕೆಟ್ಟದಾಗಿ ಮಾತಾಡ್ಕೊಳ್ಳೋದಾಗಿರಬಹುದು, ಇದೆಲ್ಲವೂ ಮನೆಯ ವೈಬ್ರೇಷನ್ ಅನ್ನ ಹಾಳು ಮಾಡ್ತಾ ಹೋಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಮನಸ್ಥಿತಿಗಳು ಕೂಡ ಹಾಳಾಗ್ತಾ ಹೋಗುತ್ತೆ. ನೋಡಿ, ನಿಮ್ಮ ಮನೇಲಿ ಒಂದು ಹಾಡನ್ನ ಗುನುಗಿ ಬೆಳಗ್ಗೆ ಎದ್ದು, ಇಡೀ ಮನೇಲಿ ಇರೋರೆಲ್ಲ ಆ ಲಿರಿಕ್ಸ್ ಗೊತ್ತಿಲ್ಲದೆ ಇರಲಿ, ಟ್ಯೂನ್ ಗೊತ್ತಿಲ್ಲದೆ ಇರಲಿ, ಎಲ್ಲರೂ ಆ ಹಾಡನ್ನ ಗುನುಗ್ತಾರಲ್ವಾ? ಹಾಗಿದ್ಮೇಲೆ ಮನೇಲಿ ಒಬ್ರು ನಕಾರಾತ್ಮಕ ಆಲೋಚನೆ ಮಾಡ್ತಾ ಇದ್ರೆ ಇಡೀ ಮನೆ ಹಾಗೆ ನಕಾರಾತ್ಮಕ ಆಲೋಚನೆಗೆ ಒಳಗಾಗತ್ತೆ. ಸೊ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ನಿಮ್ ಸಂಗಾತಿ ಜೊತೆ ಜಗಳ ಆಡ್ಲೇಬೇಕು ಅನ್ಸಿದ್ರೆ ನಾನಂತೂ ತಡೆಯಲ್ಲ. ಆದ್ರೆ ಏನ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನ ಮಾತಾಡ್ತೀನಿ ಅಂತ ನೋಡಿ. ಯಾವಾಗ್ಲೂ ಅಷ್ಟೇ, ನಮಗೆ ಯಾರ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ ನೀನ್ ಹಂಗೆ ಅಂತ ಹೇಳಿದ್ರೆ ಯಾರಿಗಾರು ಸಿಟ್ಟು ಬರುತ್ತೆ ಅಲ್ವಾ? ಇವಾಗ ನಾನೇ ಬಂದು ನಿಮ್ಗೆ ನೀನ್ ಈ ತರ, ನೀನ್ ಹಂಗೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸಿಟ್ಟು ಬರುತ್ತಾ ಇಲ್ವಾ? ಅದ್ರ ಬದಲು ನೀನು ಅನ್ನೋ ಸೆಂಟೆನ್ಸ್ ಅನ್ನು ಯೂಸ್ ಮಾಡೋ ಬದಲು ನಾವ್ ಹೀಗ್ ಮಾಡಿದ್ರೆ ಸರಿಯಾಗಿರುತ್ತೆ, ನನಗೆ ಹೀಗ್ ಬೇಕು, ನನಗೆ ಅಟೆನ್ಷನ್ ಬೇಕು, ನನಗೆ ಕಾಳಜಿ ಬೇಕಿತ್ತು, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮನಸ್ತಾಪ ಬರ್ತಾ ಇದೆ, ಇದನ್ನ ಕೂತು ಮಾತಾಡೋಣ. ಹೀಗೆ ಯಾವಾಗ ಒಂದು ಟೀಮ್ ಆಗಿ ಮಾತಾಡ್ತಾ ಹೋಗ್ತೀರಾ, ನಿಮ್ಮ ಸಂಗಾತಿ ನಿಮ್ಗೆ ಅಫೆಂಡ್ ಆಗ್ತಾ ಹೋಗಲ್ಲ. ಮತ್ತೆ ಯಾವಾಗ್ಲೂ ನೋಡಿ, ಎಷ್ಟೇ ದೊಡ್ಡ ಲೀಡರ್ಗಳಾಗಿರ್ಬಹುದು, ಯಾವ್ದಾದ್ರು ಒಂದು ಸೆನ್ಸಿಟಿವ್ ಟಾಪಿಕ್ ಅನ್ನ ಮಾತಾಡ್ಬೇಕಾದ್ರೆ ವಾಕ್ ಮಾಡಿ ಮಾತಾಡ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿದೀರಾ? ಯಾವಾಗ ನೀವು ನಿಮ್ಮ ಸಂಗಾತಿ ವಾಕ್ ಹೋಗ್ತೀರಾ, ಅಟ್ಲೀಸ್ಟ್ ಆಚೆ ಇದ್ದಾಗ ನಾವು ಜಗಳ ಮಾಡ್ಬೇಕು ಅಂತ ಅನ್ಸಲ್ಲ, ನಮ್ಮ ವಾಯ್ಸ್ ಅನ್ನ ರೇಸ್ ಮಾಡ್ಬೇಕು ಅನ್ಸಲ್ಲ. ಅಲ್ಲದೆ ನೀವು ನಡ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಕಾಗ್ನಿಟಿವ್ ಥಿಂಕಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಮನೆಯ ಪರಿಸ್ಥಿತಿ ಕೂಡ ಹಾಳಾಗಲ್ಲ. ಹೇಳ್ತಾರಲ್ವಾ, ಗಂಡ ಹೆಂಡತಿ ಜಗಳ ಮಧ್ಯದಲ್ಲಿ ಕೂಸು ಬಡವಾಯ್ತು ಅಂತ.
ನೋಡಿ, ನಾವು ಗಂಡ ಹೆಂಡತಿ ಜಗಳ ಆಡ್ಬಿಡ್ತೀವಿ ಮತ್ತೆ ಒಂದಾಗ್ಬಿಡ್ತೀವಿ. ಆದ್ರೆ ಅದನ್ನ ನೋಡ್ತಾ ಇರ್ತಕ್ಕಂತಹ ಮಕ್ಕಳಾಗಿರ್ಬೋದು, ಮನೇಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ಅವರ ಮನಸ್ಸಲ್ಲಿ ಅದು ಅಚ್ಚೋಡ್ಬಿಡುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ಬಂದ್ರೆ ಅದು ದೇವಸ್ಥಾನ ಅಂತ ಅನ್ಸ್ಬೇಕು. ಮನೆಯಲ್ಲಿ ಪ್ರತಿಯೊಬ್ಬರ ಆಲೋಚನೆ ಕೂಡ ಪಾಸಿಟಿವ್ ಆಗಿರ್ಬೇಕು. ಬೆಳಗ್ಗೆ ಎದ್ರೆ ಮನೆಯಲ್ಲಿ ದೇವರ ನಾಮಗಳು ಹಾಡ್ತಾ ಇರಬೇಕು. ಅಥವಾ ಯಾವುದೇ ಒಂದು ಧರ್ಮ ಆಗಿರ್ಲಿ, ನಾವು ಭಗವಂತನ ಆಲೋಚನೆಯನ್ನ ಮಾಡೋಣ. ಯಾಕೆ? ಅದು ಹೈ ವೈಬ್ರೇಷನಲ್ ಥಾಟ್ಸ್. ಸಂಬಂಧ ಅಂತ ಹೇಳಿದ್ರೆ ಆತನ ಜೊತೆ ಇರ್ತಕ್ಕಂತಹ ಸಂಬಂಧ ಒಂದೇ ಪರ್ಮನೆಂಟು. ಹಾಗಾಗಿ ನಮ್ಗೆ ಈ ಲೈಫು ತುಂಬಾ ಶಾರ್ಟ್ ಕಣ್ರಿ. ಯಾವಾಗ ನಾವ್ ಯಾರನ್ನ ಕಳ್ಕೊತೀವಿ ಅಂತ ಗೊತ್ತೇ ಇರ್ಲಿಲ್ಲ ಅಲ್ವಾ? ಕೋವಿಡ್ ಬಂದಾಗ ನಾವ್ ಯಾರು ಪ್ರಿಡಿಕ್ಟ್ ಮಾಡಿದ್ವಾ? ಯಾರು ಮಾಡಿರ್ಲಿಲ್ಲ. ಹಾಗಿದ್ಮೇಲೆ ನಮ್ಮ ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗೋಣ, ನಮ್ಮ ರಿಲೇಶನ್ಶಿಪ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಹೋಗೋಣ. ಈ ಜೀವನ ಅನ್ನೋದೊಂದು ಅದ್ಭುತ ಜರ್ನಿ ಕಣ್ರಿ. ಇದನ್ನ ಪ್ರತಿದಿನ ಚೆರಿಷ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.